ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅವನ ಬಗ್ಗೆ ಯಾಕೆ ಮಾತಾಡ್ತೀರಿ? ಯತ್ನಾಳ್ ಬಗ್ಗೆ ನೋಡ್ರಿ, ಯತ್ನಾಳು ಯಾವಾಗ ಪಕ್ಷನಿಷ್ಠೆ ಐತೆ ಅವ್ರಿಗೆ ಅಧಿಕಾರ ಕೊಟ್ಟಂಥ ಭಾರತೀಯ ಜನತಾ ಪಕ್ಷವನ್ನೇ ಬೈದು ಬಂದವರು ಈಗ ನಮ್ಮ ನಾಯಕರನ್ನ ಭಾಳ ಅಗೌರವವಾಗಿ ಮಾತಾಡ್ತವ್ರೆ. ಅವ್ರ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ಬೋದು, ನಾವು ನಾಲ್ಗೆನ ಕೆಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಅವ್ರು ಇತ್ತೀಚೆಗೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನ ಹೇಳ್ಕೊಂಡು ಅವ್ರು ಬೇಳೆ ಬೇಯಿಸ್ಕೋತವ್ರು ಅಷ್ಟೇ. ಕೆಲವೊಂದು ಟೈಮ್ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದಲ್ಲ ಸರ್? ಏನು ಬೇಕಾದ್ರೂ ಆಗ್ಬೋದು ಅಂತಕ್ಕಂಥ ಜೈಮಾನ್ದವರಲ್ಲ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ಮುಖಂಡರಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಣೆ ಮಾಡಿದಾಗ MLA ಚುನಾವಣೆಯಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದಾವಾಗ ಜನತಾದಳ ಜನತಾ ಪಕ್ಷದ ಸರ್ಕಾರ ಇತ್ತು. ಅವಾಗ ದೇವೇಗೌಡನದು ಸರ್ಕಾರ ಇತ್ತು. ಆವಾಗ ಅವ್ರು ಹೋಗ್ಬೋದಾಗಿತ್ತು, ಅವ್ರನ್ನ ಮಂತ್ರಿನೇ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಹೋಗಿದ್ರೆ. ಅದನ್ನು ಬಿಟ್ಟು ಅವರು ಟಿಕೆಟ್ ಕೊಡದೇ ಇದ್ದರೂ ಕೂಡ ಇಂಡಿಪೆಂಡೆಂಟಾಗಿ ಗೆದ್ದು ಪುನಃ ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ನಲ್ಲೇ ತಮ್ಮ ಬದುಕನ್ನು ಕಟ್ಕೊಂಡಂಥವ್ರು ಡಿ ಕೆ ಶಿವಕುಮಾರ್ ಅವರು. ಯತ್ನಾಳ್ ಅವರಿಂದ ಡಿ ಕೆ ಶಿವಕುಮಾರ್ ಅವರು ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ. ಯತ್ನಾಳ್ ಅವರ ನಡವಳಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಮೊದಲಿಂದ ನಾವೆಲ್ಲ ಕೂಡ ನೋಡಿದ್ದೀವಿ. ಅವರು ಜನತಾದಳಕ್ಕೂ ಬಂದಿದ್ದರು, ನಾವು ಜನತಾದಳದಲ್ಲಿದ್ದಾಗ ನಮ್ಮ ಜೊತೆನೂ ಜನತಾದಳಕ್ಕೂ ಬಂದಿದ್ದರು. ಆವಾಗ ಯಡಿಯೂರಪ್ಪನವ್ರನ್ನ ಮುಖಂಡರುಗಳನ್ನೆಲ್ಲ ಬೈಕೊಂಬಂದಿದ್ರು. ಈಗ ಪುನಃ ಬಿ ಜೆ ಪಿಗೆ ಹೋದರೂ ಕೂಡ ಅಲ್ಲಿ ಆ ಪಕ್ಷದ ಶಿಸ್ತಿಗೆ ಭದ್ರ ಆಗದೇ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ಆಮೇಲೆ ನಾನು ಹೇಳ್ತೀನಿ ಯತ್ನಾಳ್ ಅವ್ರಿಗೆ, ಅವ್ರು ಹೊಟ್ಟೆ ತುಂಬೋದಾದರೆ, ಅವ್ರ ಜೀವನ ನಡೆಸ್ಕೊಳ್ಳೋದಾದರೆ ನಮ್ಮ ನಾಯಕರ ಬಗ್ಗೆ ಮಾತಾಡ್ಕೊಳ್ಳಿ. ನಮ್ಮ ನಾಯಕರ ಮೇಲೆ ಮಾತಾಡೋದ್ರಿಂದ ಅವ್ರಿಗೆ ಹೊಟ್ಟೆ ತುಂಬ್ತದೆ, ನನ್ನ ರಾಜಕೀಯ ಜೀವನ ಮುಂದುವರಿತದೆ ಅನ್ನೋದಾದರೆ ಅವ್ರು ಮಾತಾಡ್ಕೊಳ್ಳಿ, ನಮ್ಮದೇನು ತಕರಾರಿಲ್ಲ ಅದಕ್ಕೆ. ಸರ್, ಧರ್ಮಸ್ಥಳದ ವಿಚಾರ ಸರ್, ರಾಜಕೀಯ ತಿರುವು ಪಡ್ಕೊಂಡಿರುತ್ತೆ ಸರ್. ನಿನ್ನೆ BJP ಕೂಡ ಸಮಾವೇಶ ಮಾಡಿದ್ದಾರೆ. JDS BJP ಪ್ರತ್ಯೇಕವಾಗಿ ಒಂದು ಸಮಾವೇಶ ಮಾಡುವಂಥದ್ದು, ಯಾತ್ರೆ ಮಾಡ್ತಾ ಇರುವಂಥದ್ದು ಸರ್. ಅದನ್ನು ನನ್ನ ಕೇಳಿದ್ರೆ ನೀವು ಅವರಿಬ್ಬರನ್ನ ಕೇಳಬೇಕು, JDSನವರು BJP ಅವ್ರನ್ನ ಕೇಳಬೇಕು. ಅದು ನಮ್ಮನ್ನು ಕೇಳಿದ್ರೆ ಅಲ್ಲ, ಸಮಾವೇಶ ಮಾಡಿ ನೋಡ್ರಿ, ಒಂದು ಮಾತು ಹೇಳ್ತೀನಿ. ಇವತ್ತೇನಾದರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಿಗೆ ಇವತ್ತು ನಿರಾಳವಾದಂಥ ಒಂದು ವಾತಾವರಣ ಏನಾದರೂ ಸೃಷ್ಟಿಯಾಗಿದ್ದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇವರೆಲ್ಲ ನಾಟಕ ಆಡೋಕ್ಕೆ ಹೋಗಿರೋರು, ಇವರೆಲ್ಲ ಡ್ರಾಮಾ ಮಾಸ್ಟರ್ಗಳು, ಎಲ್ಲ ಡ್ರಾಮಾ ಕಂಪ್ನಿ BJP ಅವರು ಮತ್ತು JDSನವರು. ಈಗ ನಿರಾಳ ಆಗೈತಾ ಇಲ್ವಪ್ಪ? ಯಾಕಾಯಿತು? SIT ತನಿಖೆಯಿಂದ ಆಯಿತು. SIT ತನಿಖೆ ಮಾಡದೆ ಹೋಗಿದ್ರೆ ಬಹುಶಃ ಪ್ರತಿನಿತ್ಯ ನೋವನ್ನು ಅನುಭವಿಸ್ತಾ ಇದ್ರು ಅವರು ಧರ್ಮಾಧಿಕಾರಿಗಳು, ಅವ್ರ ಕುಟುಂಬ. ಇದನ್ನು ಹೊರಗಡೆ ತಂದಂಥವ್ರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಪ್ರಾಮಾಣಿಕವಾಗಿ ನೀವು ಮಾಧ್ಯಮದವರು ಅದನ್ನೆಲ್ಲ ಒಪ್ಕೋಬೇಕು. ಈಗ ಕ್ರೆಡಿಟು ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಇವರು ಇನ್ನೂ SIT ತನಿಖೆ ಆಚೆ ಬಂದೇ ಇಲ್ಲ, ಆಗಲೇ ಓಡೋಗ್ಬಿಟ್ಟವ್ರೆ ಒಬ್ಬರ ಮೇಲೊಬ್ಬರು ಬಿದ್ದು. ಏನು ನಾವು ಧರ್ಮಸ್ಥಳದ ಮಂಜುನಾಥನ ಅಪ್ಪಟ ಭಕ್ತರು, ಕಾಂಗ್ರೆಸ್ನವ್ರು ಯಾರು ಭಕ್ತರೇ ಅಲ್ಲ ಅಂತ ಎದೆ ಬಿಚ್ಚಿ ಆಂಜನೇಯ ಶ್ರೀರಾಮನ್ ತೋರಿಸ್ದಂಗೆ ತೋರ್ಸೋಕೆ ಹೊಂಟೋಗ್ಬಿಟ್ಟವ್ರೆ ಪಾಪ. ಇರಲಿ, SIT ರಚನೆ ಮಾಡೋದ್ರಿಂದ ಎಲ್ಲ ವಿಚಾರದಲ್ಲೂ ಸ್ವಾಗತ ಮಾಡಿ. ಈಗ ಪಾಪ ಏನೋ ಮರ್ಯಾದೆ ಕಳ್ಕೊತೀವಿ ನಾವು. NI ಕೊಟ್ರೇನೋ CBI ಕೊಟ್ರೇನೋ ಎಲ್ಲ ಒಂದೇ ಅಲ್ವೇನ್ರಿ? ತೀರ್ಪು ಬಂದದಲ್ವೇನ್ರಿ ಆಚೆಗೆ? ತೀರ್ಪು ಬಂದಮೇಲೆ SIT ತನಿಖೆ ಇನ್ನೂ ರಿಸಲ್ಟ್ ಬರಬೇಕಲ್ವಾ, ಕಾಯ್ಬೇಕಲ್ವಾ? ಹಾಂ, ಯಾಕೆ ಇಷ್ಟೊಂದು ಆತರ ಇವ್ರಿಗೆ? ಷಡ್ಯಂತ್ರದ ಹಿಂದೆ ವಿದೇಶಿ ಹಣ ಬಳಕೆ ಆಗ್ತಿದೆ ಅಂತ ಆರೋಪ. ಅದನ್ನು ಕೇಂದ್ರ ಸರ್ಕಾರದವ್ರು ನೇರವಾಗಿ ಇಂಟರ್ಫಿಯರ್ ಆಗ್ಬೋದಲ್ಲ? ವಿದೇಶಿ ಹಣ ಬಳಕೆ ಆಗಿದ್ರೆ ಕೇಂದ್ರ ಸರ್ಕಾರ ಅವರೇ ಇಂಟರ್ಫಿಯರ್ ಆಗ್ಬೋದಲ್ರಿ? ಏನು ಎಣ್ಣೆಗೆ ಕೊಡಬೇಕು ಅಂತದೇನು? ಅವರೇ ಇಂಟರ್ಫಿಯರ್. ವಿದೇಶಿ ಹಣ ದುರ್ಬಳಕೆ ಆಗೈತೆ ಅಥವಾ ಬಳಕೆ ಆಗೈತೆ ಅನ್ನೋದೇನಾರು ಅವ್ರ ಹತ್ರ ಮಾಹಿತಿ ಇದ್ದರೆ, ಆಧಾರ ಇದ್ದರೆ ನೇರವಾಗಿ ಕೇಂದ್ರ ಸರ್ಕಾರನೇ ಇಂಟರ್ಫಿಯರ್ ಆಗ್ಬೋದು. ಇದೊಂದು ಪ್ರಕರಣ ಇಟ್ಕೊಂಡು ಕಾಂಗ್ರೆಸ್ನವರ ಹಿಂದೂ ವಿರೋಧಿ ಅಂತ ಬಿಂಬಿಸೋ ಕೆಲಸ ಆಗ್ತಾ ಇದೆ. ಯಾವಾಗಲೂ ಅವ್ರು ಬಿಂಬಿಸ್ತವ್ರು, ಇದೊಂದೇ ಪ್ರಕರಣ ಅಲ್ಲ, ಎಲ್ಲ ಪ್ರಕರಣದಲ್ಲೂ ನಾವು ಅವ್ರು ಬಿಂಬಿಸ್ತವ್ರೆ. ನಮ್ಮ ಕೆಲಸ ನಾವು ಮಾಡಿಕೊಂಡು, ನಾವುಗಳು ಕೂಡ ಹಿಂದೂ, ಆದರೆ ನಾವು ಜಾತ್ಯತೀತ ನಿಲುವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಾವೇನು ಎದೆ ಬಿಚ್ಚಿ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹುಡ್ತಾನೆ ಹಿಂದೂ, ನಾವು ಬದುಕ್ತಾ ಇರ್ತಕ್ಕಂಥದ್ದು ಹಿಂದೂ ಧರ್ಮದಲ್ಲೇ. ನಾವೆಲ್ಲ ಜಾತ್ಯತೀತವಾಗಿ ಈ ರಾಷ್ಟ್ರವನ್ನು ಕಟ್ಟಿದ್ದೇವೆ, ಈ ರಾಷ್ಟ್ರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದಕ್ಕೆ ಸರ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು ಸರ್, BJPಲಿ 2 ಬಣ ಇದೆ, ಅವ್ರು 1 ಬಣ ಈ ರೀತಿ ಮಾಡ್ತಾ ಇರೋದು ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಸರ್. ನೀವು ಅದನ್ನು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕೇಳ್ಬೇಕು ನೀವು. ಸರ್, ಅದಕ್ಕೆ ನಿಮಗೆ ಗೊತ್ತಿರುತ್ತಲ್ಲ, ತಾವು ಭಾಳ ಆಪ್ತರಲ್ಲ. ಹಿಂದೆ BJPಲಿ ಇದ್ದವರು ಆ ಥರದ ಬಣಗಣೆಗಳೆಲ್ಲ ಇಲ್ಲ, ನಾವಿದ್ದಾಗ BJP ಕರೆಕ್ಟಾಗಿತ್ತು, ಈ ಥರ ಎಲ್ಲ ಇರಲಿಲ್ಲ. ಸೌಜನ್ಯ ಪ್ರಕರಣಕ್ಕೆ ಏನಾದರೂ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರೆ ಮರು ತನಿಖೆಗೆ ನಾವೇ BJP ಸೌಜನ್ಯ ಪ್ರಕರಣನ ಇವ್ರು ನಿಜವಾಗ್ಲೂ ಕೂಡ ಧರ್ಮಸ್ಥಳದ ಮೇಲೆ
ಭಕ್ತಿ ಗೌರವ ಇದ್ದಿದ್ರೆ ಸೌಜನ್ಯ ಪ್ರಕರಣನ ಭೇದಿಸ್ಬೋದಾಗಿತ್ತಲ್ಲ ಆವಾಗಲೇ. ಇದು ಧರ್ಮಾಧಿಕಾರಿಗಳ ಕುಟುಂಬ ಇದರಲ್ಲಿ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಅಂತೇಳಿ BJP ಸರ್ಕಾರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು, ಸದಾನಂದ ಗೌಡರು ಪಾಪ ಈಗೇನೇನೋ ಮಾತಾಡ್ತಾರೆ, ಅವ್ರು ಮುಖ್ಯಮಂತ್ರಿ ಆಗಿದ್ದರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದರು. ಆವಾಗಲೇ ಭೇದಿಸ್ಬೋದಾಗಿತ್ತಲ್ಲ ಅದನ್ನು. ಇವ್ರು ನಿರಪರಾಧಿ ಅಂತ ಆವಾಗಲೇ ಪ್ರೂವ್ ಮಾಡ್ಬೋದಾಗಿತ್ತಲ್ವ. ಇಲ್ಲಿ ಬಂದು ಎದೆ ಬಡ್ಕೋತಾರೆ, ಅಲ್ಲಿ ಸೌಜನ್ಯ ಅವ್ರ ಮನೆಗೆ ಭೇಟಿ ಕೊಡ್ತಾರೆ, ಹೋಗಿ ಮಗನೂ ತೂಗ್ತಾರೆ, ತೊಟ್ಲು ತೂಗ್ತಾರೆ, ಏನೋ ಗಿಂಡ್ತಾರೆ. ಸರ್ ಈಗ KN ರಾಜಣ್ಣನ ವಜಾ ಮಾಡಿದ್ಮೇಲೆ ಸರ್ ಮತ್ತೆ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಬೇಕು ಅಂತೇಳಿ ಸ್ವಾಮೀಜಿಗಳ ಕಡೆಯಿಂದ ಕೂಡ ಒತ್ತಡ ಮಾಡ್ತಾರೆ. ಡೆಲ್ಲಿಲಿ ವಾಲ್ಮೀಕಿ ನೋಡ್ರಿ, ಈಗ ಕೂಡ ಮಾಡ್ತಿದ್ದಾರೆ. ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಅವ್ರ ಭಾಷೆಗಳು ಯಾವ ರೀತಿ ಇತ್ತು, ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡೋಕೆ ಹೊಂಟವ್ರೆ ನನಗೆ ಗೊತ್ತಿರೋಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರು BJP ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವ್ರು ಆಡಿರ್ತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದ್ದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ, ಡೆಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಮಾಡಲಿ ಪಾಪ. ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕ್ಕಾಯ್ತದಾ? ಯಾರ ಜೊತೆ ಸಂಪರ್ಕ ಮಾಡಿದ್ದಾರೆ ಸರ್? ಹೇಗೆ ಸರ್ ನೀವು ಅವ್ರನ್ನೇ ಕೇಳಿ. ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಸಂಪರ್ಕ ಮಾಡೋರು ಅಂತ ಹೇಳಿ. ಎಲ್ಲ ರೀ, ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು? BJP ನಾಯಕರಲ್ವಾ? BJP ನಾಯಕರು ರಾಜಣ್ಣ ಅವರೇ ಒಂದು ಮಾತು ಹೇಳೋರು, ನನಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತೇಳಿ. ರಾಜಣ್ಣ ಅವ್ರದ್ದು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಗೊತ್ತಾಗ್ಬೇಕಾರೆ ಅಂದರೆ ಮಾತುಕತೆ ಎಲ್ಲ ಆಗಿದೆಯಾ ಸರ್? ಇನ್ನೊಂದ್ಸರಿ ಹೇಳ್ಬೇಕಾ ನಿಮಗೆ? ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಸರ್, ಅರ್ಜಿ ಹಾಕೊಂಡಿದ್ದಾರೆ 100ಕ್ಕೆ 100 ಭಾಗ. ಇನ್ನು ಸ್ವಲ್ಪ ದಿವಸ ಕಾಯ್ದು ನೋಡಿ, ನಮ್ಮ ಸರ್ಕಾರ ಇಲ್ಲದೆ ಹೋಗಿ ಹೊಂಟೋಗ್ಬಿಡೋರು. ಸರ್ಕಾರ ಅದೇ ಅಂತ ಒಂದೇ ಕಾರಣಕ್ಕೆ ಅವರೇ ಅಷ್ಟೇ. ಇಲ್ಲಿ ಅವ್ರು ಆಗಲೇ ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ, ಆಗಲೇ ಚರ್ಚೆಗಳು ಮಾಡವ್ರೆ. ಯಾರ ಜೊತೆ ಸರ್? ಕೇಂದ್ರ ನಾಯಕರ ಅಥವಾ ಇಲ್ಲಿಯವರ ಸರ್? ಎಲ್ಲರ ಜೊತೆ ಚರ್ಚೆ ಮಾಡವ್ರೆ. ಅವ್ರು ಆಗಲೇ ಬೇರೆ ಜೊತೆ ಬೇರೆ ಪಕ್ಷದ ಸಂಪರ್ಕದಲ್ಲಿ ಇದ್ದಾರೆ ಅವರು. ಸರ್ ಈಗ 2 ಸ್ಥಾನ ಖಾಲಿ ಇದೆ ಸರ್ ಕ್ಯಾಬಿನೆಟಲ್ಲಿ, ಯಾವ ಫುಲ್ಫಿಲ್ ಆಗುತ್ತೆ? ನಾನೇನು ರಾಜೀವ್ ಗಾಂಧಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲ, ರಾಹುಲ್ ಗಾಂಧಿ ಅವ್ರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.